ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ಕ್ಲಾಸಲ್ಲಿ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ಚು ಹೇಗೆ ಮಾಡೋದು ಅಂತ ನೋಡೋಣ. ಇದು ಫಿಲ್ಲಿಂಗ್ ಸ್ಟಿಚ್ಚು, ಇದಕ್ಕೂ ಔಟ್ಲೈನ್ ಕೊಡಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಬಾಕ್ಸ್ನೇ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಬಿಗಿನರ್ಸ್ಗೆ ಈ ಥರ ಡ್ರಾ ಮಾಡ್ಕೋಬೇಕು. ನಿಮಗೆ ಥ್ರೆಡ್ ಹ್ಯಾಂಡ್ ಕಂಟ್ರೋಲ್ ಬಂದಿದೆ ಆದಮೇಲೆ ನೀವು ಡ್ರಾ ಮಾಡಂಗೆ ಸ್ಟಿಚ್ ಅನ್ನೋದು ಮಾಡ್ಬೋದು. ಇಲ್ಲಿ ನೋಡಿ, ಈ ಥರ ಬಾಕ್ಸ್ ಥರ ಡ್ರಾ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಇಷ್ಟನೋ, ತಿಲಗಮ್ ಶೇಪು, ಬಾಕ್ಸ್ ಶೇಪು, ರೌಂಡ್ ಶೇಪು, ಮ್ಯಾಂಗೋ ಶೇಪು, ಯಾವ ಥರ ಆದ್ರೂ ನೀವು ಡ್ರಾ ಮಾಡಿದ್ರೆ ಈ ಥರ ಲೈನ್ಸ್ನೇ ಡ್ರಾ ಮಾಡ್ಕೋಬೇಕು. ಇದು ಒಂದು ಮೆಜರ್ಮೆಂಟ್ ಇಟ್ಕೊಂಬಿಡಿ, ಕಾಲಿಂಚ್ಗೆ ಈ ಥರ ಮಾಡಿ. ಈ ಥರ ಲೈನ್ಸ್ ಹಾಕಿದ ಮೇಲೆ ನೋಡಿ, ಈ ಥರ ನೀವು ಇದನ್ನೇ ಕಾಲಿಂಚ್ಗೆ ಮೆಜರ್ಮೆಂಟ್ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಬೇರೆ ಹ್ಯಾಂಡಲ್ಲಿನೇ ಈ ಥರ ಡ್ರಾ ಮಾಡಬೇಕು. ಇಲ್ಲಿ ಮಿಡ್ಡಲ್ಲಿ ಒಂದು ಲೈನ್ ಬರುತ್ತೆ. ಫಸ್ಟ್ ಲೈನ್ ಹೇಗೆ ಬರೆದಿದ್ದೀವಿ ಅದೇ ಥರ ಥರ್ಡ್ ಲೈನ್ ಬರುತ್ತೆ. ಸೆಕೆಂಡ್ ಲೈನ್ ಹೇಗೆ ಬರೆದಿದ್ದೀವೋ ಅದು ಫೋರ್ತ್ ಲೈನ್ಗೆ ಬರುತ್ತೆ. ಇವಾಗ ಇದನ್ನೇ ಸ್ಟಿಚ್ ಮಾಡೋದು. ಒಂದೊಂದು ಲೈನ್ಗೆ ಒಂದೊಂದು ಕಲರ್ ಥ್ರೆಡ್ ತಗೊಂಡು ನಾವು ಇದನ್ನೇ ಫಿಲ್ ಮಾಡೋಣ. ಈ ಥರ ಥ್ರೆಡ್ ತಗೊಂಡು ಬ್ಯಾಕ್ಗೆ ಒಂದು ಲಾಕ್ ಸ್ಟಿಚ್ ಹಾಕ್ಕೊಂಡು ನಾರ್ಮಲ್ ಚೈನ್ ಸ್ಟಿಚ್ ಹೇಗೆ ಹಾಕ್ತೀವಿ ಅನ್ನೋದೇ ಈ ಲೈನ್ಸ್ ಹಾಕಿದ್ದೀವಿ ಇಲ್ಲ, ಆ ಲೈನಿಗೆ ನೀವು ಈ ಥರ ಫಿಲ್ ಮಾಡ್ಕೊಂಡು ಹೋಗಬೇಕು. ಈ ಥರ ಇಲ್ಲಿ ನೋಡಿ, ಇಲ್ಲಿ ಒಂದು ಲಾಕ್ ಹಾಕ್ಕೊಂಡ್ಬಿಟ್ಟು ಇದೇ ಬ್ಯಾಕ್ಗೆ ಬರಬೇಕು. ಇಲ್ಲಿ ನೀವು ಮೆಜರ್ಮೆಂಟ್ ನಾನು ಸ್ವಲ್ಪ ಕಾಲಿಂಚು ಕೊಟ್ಟಿದ್ದೀನಿ. ಅದು ಬೇಡ ಅಂದರೆ ನೀವು ಕೆಳಗಡೆಗೆ 5 ಲೈನ್ಸ್ ಹಾಕಿ ನೆಕ್ಸ್ಟು 5 ಲೈನ್ಸು ಬೇರೆ ಕಲರ್ ಥ್ರೆಡ್ಡು ಆ ಥರನೂ ಮಾಡ್ಬೋದು. ನಾನು ಬಿಗಿನರ್ಸ್ಗೆ ನೀಟಾಗಿ ಅರ್ಥ ಆಗಬೇಕು ಅನ್ನೋದಕ್ಕೆ ನಾನು ಈ ಥರ ಸ್ವಲ್ಪ ದೊಡ್ಡದಾಗೆ ಡ್ರಾ ಮಾಡಿದ್ದೀನಿ. ಈ ಥರ ಇಲ್ಲ ನೀವು 5 ಲೈನ್ಸ್ ಹಾಕ್ತೀನಿ ಅಂದ್ರೂ ಹಾಕ್ಕೋಬೋದು. ಈ ಥರ ಒಂದೊಂದು ಲೈನಿಗೆ ಒಂದೊಂದು ಚೈನನ್ನೇ ಹಾಕ್ಕೊಂಡು ಇದನ್ನೇ ಫಿಲ್ ಮಾಡಬೇಕು. ನಮ್ಮ ಪ್ರೀವಿಯಸ್ ವೀಡಿಯೋಸ್ನೇ ನೋಡಿ, ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋರಿಗೆ ಸ್ವಲ್ಪ ಶೇರ್ ಮಾಡಿ. ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ನೋಡಿಕೊಂಡೇ ನೀವು ಮನೇಲೇ ಕೂತ್ಕೊಂಡೇ ಆರಿ ವರ್ಕು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ನೀಟಾಗೆ ಕಲ್ತ್ಕೋಬೋದು. ನೀವೇ ಓನಾಗಿ ಬಿಸ್ನೆಸ್ಸೂ ಸ್ಟಾರ್ಟ್ ಮಾಡ್ಬೋದು. ಆ ಥರ ಈಚ್ ಆ್ಯಂಡ್ ಎವ್ರಿಥಿಂಗು ವಿಡಿಯೋ ಅಲ್ಲಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೇನು ನಮ್ಮ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ವಿಡಿಯೋ ಅಲ್ಲಿ ನೀಡಿಲು ಥ್ರೆಡ್ಡು ಹ್ಯಾಂಡು ಏ ಥರ ಮೂವ್ ಆಗ್ತಾ ಇದ್ದಿದೆ ಅನ್ನೋದು ನೋಡಿದ್ರೇ ನೀವು ಕಲ್ತ್ಕೋಬೋದು. ಈ ಆರಿ ವರ್ಕು ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಇದಕ್ಕೆ ಎಜುಕೇಷನ್ ಏನೂ ಬೇಕಾಗಿಲ್ಲ. ಇದಕ್ಕೂ ಏಜ್ ಲಿಮಿಟು ಏನೂ ಇಲ್ಲ. ಹೌಸ್ ವೈಫ್ಸು, ಸ್ಟೂಡೆಂಟ್ಸು, ವರ್ಕಿಂಗ್ ವುಮೆನ್ಸು, ನೀವು ಯಾವ ಟೈಮಲ್ಲಿ ಫ್ರೀ ಇರ್ತೀರೋ ಆ ಟೈಮಲ್ಲಿ ನೀವು ವೀಡಿಯೋಸ್ ನೋಡಿ ಕಲ್ತ್ಕೋಬೋದು. ಈ ಥರ ಫಿಲ್ ಮಾಡ್ಕೊಂಡು ಬರಬೇಕು ಈ ಲೈನ್ನೇ. ನೆಕ್ಸ್ಟ್ ಲೈನ್ಗೆ ನಾನು ಬೇರೆ ಕಲರ್ ಥ್ರೆಡ್ ತಗೊತೀನಿ. ಮತ್ತು ಇಲ್ಲಿ ಲಾಕ್ ಹಾಕ್ಕೊಂಡು ಹಿಂಗೆ ರಿಟರ್ನ್ ಸ್ಟಿಚ್ ಮಾಡ್ಕೊಂಬರಬೇಕು. ಇಲ್ಲಿ ನೋಡಿದ್ದೀರಾ, ಈ ಥರ ನಾನು ಮತ್ತೆ ನಿಮಗೆ ಒಂದು ಸತಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಲೈನ್ಸ್ಗೆ ಈ ಥರ ಫಸ್ಟು ಸ್ಟಾರ್ಟಿಂಗು ಚೈನ್ ಲಾಕ್ ಹಾಕ್ಕೊಂಡು ಮೇಲೆ ಲೈನ್ಗೆ ಒಂದು ಚೈನ್ ಸ್ಟಿಚ್ಚು, ಅದ್ರ ಮೇಲೆ ಒಂದು ಲೈನ್ಗೆ ಚೈನ್ ಸ್ಟಿಚ್ಚು, ಈ ಥರ ಲೈನ್ಗೂ ಚೈನ್ ಸ್ಟಿಚ್ ಹಾಕ್ಕೊಂಡು ಮೇಲಕ್ಕೆ ಹೋಗಿ ಇಲ್ಲಿ ಒಂದು ಲಾಕ್ ಹಾಕಿ ಅಗೈನ್ ಸೇಮ್ ರಿಟರ್ನ್ ಹಿಂಗೆ ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇವಾಗ ನೆಕ್ಸ್ಟ್ ಲೈನಿಗೆ ಬೇರೆ ಕಲರ್ ಥ್ರೆಡ್ ತಗೊಂಡು ಸ್ಟಿಚ್ ಮಾಡೋಣ. ಈ ಲಾಕ್ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಸ್ಟಿಚ್ ಹಾಕಬೇಕು. ಇದನ್ನೇ ಮೇಲಕ್ಕೆ ಹಾಕಿಬಿಟ್ಟು ಎಂಡ್ ನಾಟು ಹಾಕಿಬಿಟ್ಟು ಕ್ಲೋಸ್ ಮಾಡೋಣ. ನಾವು ಆರಿ ವರ್ಕಲ್ಲಿ ಎಂಡ್ ನಾಟು ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವೆಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೇನು ಎಂಡ್ ನಾಟ್ ಸರಿಯಿಲ್ಲ ಅಂದರೆ ಹಾಕಿರೋ ಡಿಸೈನ್ ಎಲ್ಲ ಸ್ಪಾಯ್ಲ್ ಆಗುತ್ತೆ. ನೀವು ಫಸ್ಟು ಎಂಡ್ ನಾಟ್ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿ ವರ್ಕು. ಇವಾಗ ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡೋಣ. ನೆಕ್ಸ್ಟು ಬೇರೆ ಕಲರ್ ಥ್ರೆಡ್ ತಗೊಂಡು ಇಲ್ಲಿ ನೋಡಿ, ಇಲ್ಲಿ ಬೇರೆ ಲೈನ್ಸ್ ಹಾಕಿದ್ದೀವಿ. ಅಲ್ಲಿ ಈ ಫಸ್ಟ್ ಲೈನಿಗೆ ಮಿಡ್ಡಲ್ಲಿ ಬರುತ್ತೆ ನೋಡಿ, ಈ ಥರ ಈ ಲೈನ್ಸ್ನೇ ಹೀಗೆ ಫಿಲ್ ಮಾಡ್ಕೊಂಬರಬೇಕು. ಆಲ್ಮೋಸ್ಟ್ ಇವಾಗ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಇಲ್ಲಿ ಒಂದು ಲಾಕ್ ಹಾಕ್ಕೊಂಡು ಅಗೈನ್ ರಿಟರ್ನ್ ಬರಬೇಕು. ಈ ಲೈನ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ ನೀವು ಚೈನ್ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಈ ಗ್ರೀನ್ ಕಲರ್ ಥ್ರೆಡ್ ತಗೊಂಡು ನಾನು ಇದನ್ನೇ ಫಿಲ್ ಮಾಡ್ತಾಯಿದ್ದೀನಿ. ನಿಮಗೆ
ಇಷ್ಟ ಆಗಿರೋ ಕಲರ್ ಥ್ರೆಡ್ಸು ತಗೊಂಡು ನೀವು ಫಿಲ್ ಮಾಡ್ಕೋಬೋದು. ಮತ್ತೆ ಇಲ್ಲಿ ಲಾಕ್ ಹಾಕ್ಕೊಂಡು ಮುಂದಕ್ಕೆ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸಿಂಪಲ್ ಆ್ಯಂಡ್ ಈಸಿ, ನೀವು ಬೇಗ ಕಲ್ತ್ಕೋಬೋದು. ಇಲ್ಲಿ ನೋಡಿ, ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ವಿಡಿಯೋ ಎಲ್ಲಿನೂ ನಾನು ಫಾಸ್ಟಾಗಿ ಇಡ್ತಾ ಇಲ್ಲ. ಯಾಕಂದರೆ ಬಿಗಿನರ್ಸು ಇರ್ತಾರೆ, ನೀಟಾಗಿ ಕಲ್ತ್ಕೋಬೇಕು ಅಂತ. ಅದರಿಂದ ಇದರಲ್ಲಿ ನಾನು ಏನು ಎಡಿಟೇ ಮಾಡಿಲ್ಲ, ಹಂಗೆ ಸ್ಟಿಚ್ ಮಾಡಿರೋದು ಹಾಗೆ ಪೋಸ್ಟ್ ಮಾಡ್ತಾಯಿದ್ದೀನಿ, ನಿಮಗೆ ನೀಟಾಗಿ ಅರ್ಥ ಆಗಬೇಕು ಅಂತ. ನಾವು ಫಾಸ್ಟಾಗಿ ಹೋಗಿದ್ರೆ ನಿಮಗೆ ಅರ್ಥ ಆಗಲ್ಲ. ನೋಡಿದ್ದೀರಾ, ಈ ಥರ ಸ್ಟಿಚ್ಚನ್ನು ಫಿಲ್ ಮಾಡ್ಕೊಂಬರಬೇಕು. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಯಾರಾದರೂ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನಾನು ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದರಲ್ಲಿ ಜಾಯ್ನ್ ಆಗಿ ನೀವು ಕ್ಲಾಸಲ್ಲಿ ಜಾಯ್ನ್ ಆಗ್ಬೋದು. ಇಲ್ಲಿ ಲೈನ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ ಫುಲ್ಲು ನೀವು ಈ ಥರ ಸ್ಟಿಚ್ ಮಾಡ್ಕೊಂಬರಬೇಕು. ಇಲ್ಲಿ ಮತ್ತೆ ಒಂದು ಲಾಕ್ ಹಾಕ್ಕೊಂಡು ಮೇಲಕ್ಕೆ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಮತ್ತೆ ಇಲ್ಲಿ ಲಾಕ್ ಹಾಕ್ಕೊಂಡು ಡೌನಿಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿದ್ದೀರಾ, ಈ ಥರ ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು. ಇವಾಗ ಇಲ್ಲಿ ಎಂಡ್ ನಾಟ್ ಹಾಕಿಬಿಟ್ಟು ಕ್ಲೋಸ್ ಮಾಡೋಣ. ಇನ್ನೂ ಗ್ಯಾಪ್ ಇದೆ, ಒಂದು ಸತಿ ಕೆಳಗಡೆ ಒಂದು ಲೈನ್ ಹಾಕ್ಕೊಂಡು ಎಂಡ್ ನಾಟ್ ಹಾಕೋಣ. ಇಲ್ಲಿ ನೋಡಿ, ಇದನ್ನೇ ನೀವು ಒಂದು ಮೆಜರ್ಮೆಂಟ್ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿ 5 ಲೈನ್ಸು 6 ಲೈನ್ಸು ಆ ಥರನೂ ಸ್ಟಿಚ್ ಮಾಡ್ಬೋದು. ಬಿಗಿನರ್ಸ್ ಅರ್ಥ ಆಗಬೇಕು ಅಂತ ನಾನು ಇಲ್ಲಿ ಸ್ವಲ್ಪ ಲೈನ್ಸ್ ಜಾಸ್ತಿ ತಗೊಂಡಿದ್ದೀನಿ. ಇಲ್ಲಿ ಎಂಡ್ ನಾಟ್ ಹಾಕಿಬಿಟ್ಟು ಬೇರೆ ಕಲರ್ ಥ್ರೆಡ್ ತಗೊಂಡು ಇಲ್ಲಿ ಸ್ಟಿಚ್ ಮಾಡೋಣ. ಇಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಲೈನಲ್ಲಿ ಇಲ್ಲಿಗೆ ಚೈನ್ ಸ್ಟಿಚ್ ಬಂದಿದೆ, ಇಲ್ಲಿ ಮಿಡ್ಡಲ್ಲಿ ಗ್ರೀನ್ ಕಲರ್ ಬಂದಿದೆ, ನೋಡಿದ್ದೀರಾ ಈ ಥರ. ಇವಾಗ ಫಸ್ಟ್ ಲೈನ್ ಹೇಗೆ ಹಾಕಿದ್ದೀವೋ ಅದೇ ಥರ ನೀವು ಥರ್ಡ್ ಲೈನು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಬೇರೆ ಕಲರ್ ಥ್ರೆಡ್ ತಗೊಂಡು ಅಗೈನ್ ಇವಾಗ ಹೇಗೆ ಸ್ಟಿಚ್ ಮಾಡಿದ್ದೀವಿ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇದಕ್ಕೆ ಔಟ್ಲೈನ್ ನೀವು ಬೀಡ್ಸ್ ಆದರೆ ಕೊಡಿ, ಜರಿ ಥ್ರೆಡ್ಡಿಂದ ಚೈನ್ ಸ್ಟಿಚ್ ಆದ್ರೂ ಕೊಡ್ಬೋದು. ನಾವು ಇವಾಗ ಬೇಸಿಕ್ ಲೆವೆಲಲ್ಲಿ ಎಷ್ಟು ಚೈನ್ ಸ್ಟಿಚಸ್ ಕಲ್ತ್ಕೊಂಡಿದ್ದೀವಿಲ್ಲ, ಬೇಸಿಕ್ ಲೆವೆಲಲ್ಲಿ ಸ್ಟಿಚಸ್ ಬಂದಿದ್ದೀವಿ, ಡಿಫ್ರೆಂಟ್ ಟೈಪ್ ಆಫ್ ಸ್ಟಿಚಸ್ ಹಾಕಿದ್ದೀವಿಲ್ಲ, ಬ್ಯಾಕ್ ಚೈನ್ ಸ್ಟಿಚ್ಚು, ಜಿಗ್ಜಾಗ್ ಚೈನ್ ಸ್ಟಿಚ್ಚು, ಸ್ಟೆಮ್ ಸ್ಟಿಚ್ಚು, ಚೈನ್ ಸ್ಟಿಚ್ಚು, ಈ ಥರ ನಿಮಗೆ ಯಾವುದಿರುತ್ತೋ, ಚೋಟಿ ಸ್ಟಿಚ್ ಆದ್ರೂ ಇದಕ್ಕೆ ಔಟ್ಲೈನ್ ಕೊಡ್ಬೋದು, ಬ್ಯಾಕ್ ಚೈನಿಂದನೂ ಇದಕ್ಕೆ ಔಟ್ಲೈನ್ ಕೊಡ್ಬೋದು, ಬೀಡ್ಸ್ ಆದ್ರೂ ಔಟ್ಲೈನ್ ಕೊಡ್ಬೋದು, ಚಮ್ಕಿ ಯೂಸ್ ಮಾಡಿಕೊಂಡು ಔಟ್ಲೈನ್ ಕೊಡ್ಬೋದು. ಅದು ನಿಮ್ಮ ಇಷ್ಟ, ನಿಮ್ಮ ಕ್ರಿಯೇಟಿವಿಟಿನ ಬೇಸ್ ಮಾಡಿಕೊಂಡು ನೀವು ಇದನ್ನೇ ಸ್ಟಿಚ್ ಮಾಡಬೇಕಾಗುತ್ತೆ. ಬಟ್ ಆದರೆ ನೀವು ಯಾವ ಸ್ಟಿಚಸ್ ನಾನು ಪೋಸ್ಟ್ ಮಾಡ್ತೀನಿ ಅಂದರೆ ಅದು ನಿಮ್ಮ ಎಲ್ಲ ಇಂಟ್ರೆಸ್ಟ್ ಆಗೇ ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿದರೆ ತುಂಬ ಈಸಿ ಆಗುತ್ತೆ. ಅದೇ ಸ್ಟಿಚಸ್ನೇ ಬ್ಲೌಸ್ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಫಸ್ಟು ಪ್ರಾಕ್ಟೀಸ್ ಈಸ್ ಮ್ಯಾಂಡೇಟರಿ. ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಆರಿ ವರ್ಕು ಬೇಗ ಬರುತ್ತೆ. ಇನ್ನು ನೋಡಿದ್ದೀರಾ, ಈ ಥರ ಸ್ಟಿಚ್ಚನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ಈ ಥರ ಫಿಲ್ಲಿಂಗ್ ಮಾಡ್ಕೊಂಬರಬೇಕು. ನೋಡಿದ್ದೀರಾ, ಎಲ್ಲಿನೂ ಕ್ಲಾತ್ ಅನ್ನೋದು ಕಾಣಿಸ್ತಾ ಇಲ್ಲ, ಆ ಥರ ಫಿಲ್ ಮಾಡಬೇಕು. ಆವಾಗೇ ನಿಮಗೆ ಫಿಲ್ಲಿಂಗ್ ಸ್ಟಿಚಸ್ಸು ನೀಟಾಗಿರುತ್ತೆ. ಮ್ಯಾಟ್ ಫಿಲ್ಲಿಂಗ್ ಅಂತೂ ತುಂಬ ಚೆನ್ನಾಗೆ ಲುಕ್ ಅನ್ನೋದು ಬರುತ್ತೆ ಇದರಲ್ಲಿ. ಆಲ್ಮೋಸ್ಟ್ ಇವಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬರಬೇಕು. ಇದನ್ನೇ ಬ್ಲೌಸಲ್ಲಿ ಹಾಕ್ಬೋದು. ಬ್ಲೌಸಲ್ಲಿ ನಾವು ಹೇಗೆ ಹಾಕ್ತೀವಿ ಅಂದರೆ ಇದಕ್ಕೆ ಪಿಕಾಕೋಡ್ ಫೆದಲ್ಸ್ಗೆ, ನೆಕ್ಸ್ಟು ಯಾವುದಾದ್ರೂ ನೀವು ಫ್ಲವರ್ಸ್ ಹಾಕ್ತೀರಾ ಆ ಫ್ಲವರ್ಸ್ಗೆ ಹಾಕ್ಕೋಬೋದು. ಯಾವುದಾದ್ರೂ ಅನಿಮಲ್ಸ್ ಡಿಸೈನ್ ಇರುತ್ತಿಲ್ಲ ಅದನ್ನೇ ಫಿಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕಾರ್ಟೂನ್ ಡಿಸೈನ್ಸ್ ಇರುತ್ತಿಲ್ಲ ಅದನ್ನೇ ಫಿಲ್ ಮಾಡೋಕ್ಕೆ ನಮ್ಮ ಈ ಸ್ಟಿಚ್ನೇ ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ಲಾಕ್ ಹಾಕ್ಕೊಬಿಟ್ಟು ಮೇಲಕ್ಕೆ ಮತ್ತೆ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು.
ಫಿಲ್ಲಿಂಗ್ ಸ್ಟಿಚಸ್ಸು ಎಲ್ಲಾನೇ ನೀಟಾಗಿರುತ್ತೆ. ಈಚ್ ಆ್ಯಂಡ್ ಎವ್ರಿ ಫಿಲ್ಲಿಂಗ್ ಸ್ಟಿಚ್ಗೂ ಔಟ್ಲೈನ್ ಅನ್ನೋದು ಕಂಪಲ್ಸರಿ ಕೊಡಲೇಬೇಕು. ಇವಾಗ ಇಲ್ಲಿ ಎಂಡ್ ನಾಟ್ ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ರಿಮೈನಿಂಗ್ ಇದಕ್ಕೆ ಬೇರೆ ಕಲರ್ ಥ್ರೆಡ್ಡು ತಗೊಂಡು ಮಾಡ್ಬೋದು. ನೀವು 3 ಕಲರ್ಸೇ ಯೂಸ್ ಮಾಡ್ತೀನಿ ಅಂದರೆ ಈ ಥರ 3 ಕಲರ್ಸೇ ಯೂಸ್ ಮಾಡ್ಬೋದು. ಇಲ್ಲ 2 ಕಲರ್ಸ್ ಯೂಸ್ ಮಾಡ್ತೀನಿ ಅಂದರೆ ಬೇರೆ 2 ಕಲರ್ಸೇ ನೀವು ಯೂಸ್ ಮಾಡ್ಕೋಬೋದು. ಇದಕ್ಕೂ ಬ್ಯಾಕ್ ಲಾಕ್ ಹಾಕ್ಕೊಂಡು ಅಗೈನ್ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾವು ಸೆಕೆಂಡ್ ಟೈಮ್ ಗ್ರೀನ್ ಕಲರ್ನೇ ಹೇಗೆ ಸ್ಟಿಚ್ ಮಾಡಿದ್ದೀವಿ ಅದೇ ಥರ ನಿಮಗೆ ಬ್ಲೂ ಕಲರ್ ಅನ್ನೋದು ಸ್ಟಿಚ್ ಮಾಡೋಕ್ಕೆ ಬರುತ್ತೆ. ಸೇಮ್ ಅದೇ ಡಿಸ್ಟೆನ್ಸಲ್ಲಿ ಇರುತ್ತೆ. ಇದು ಸೇಮ್ ಡಿಸ್ಟೆನ್ಸು. ಲೈನ್ಸ್ ಹಾಕಿದ್ದೀವಿಲ್ಲ, ಅದು ಲೈನ್ ಬೇಸ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಸಾಕು. ತುಂಬ ಈಸಿಯಾಗೆ ಮಾಡ್ಬೋದು. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನೀಟಾಗೆ ಪ್ರಾಕ್ಟೀಸ್ ಮಾಡಿ. ಇದನ್ನು ಫಿಲ್ ಮಾಡಿಕೊಂಡು ನಾವು ಎಂಡ್ ನಾಟ್ ಹಾಕಿಬಿಟ್ಟು ಇದಕ್ಕೆ ಔಟ್ಲೈನ್ ಕೊಡಬೇಕಾಗುತ್ತೆ. ನಾನು ಇದು ಎಕ್ಸ್ಪ್ಲನೇಷನ್ಗಾಗ ಹೇಳ್ತಾ ಇದ್ದೀನಿಲ್ಲ, ಅದಕ್ಕೆ ನಾನು ಸ್ಟೋನ್ ಚೈನ್ ಹಾಕೋಣ ಅಂದ್ಕೊತಾ ಇದ್ದೀನಿ. ಇಲ್ಲಾಂದರೆ ಅದನ್ನೇ ಇಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಇರುತ್ತೋ ಲುಕ್ ಅನ್ನೋದು. ಬೀಡ್ಸೂ ಕೊಡ್ಬೋದು, ಶುಗರ್ ಬೀಡ್ಸಲ್ಲಿನೂ ಕೊಡ್ಬೋದು, ಕಟ್ ಬೀಡ್ಸು, ಕ್ಯೂಬ್ ಬೀಡ್ಸು, ಚಮ್ಕಿ, ನಿಮಗೆ ಯಾವುದು ಇಷ್ಟನೋ ಅದನ್ನೇ ಇದಕ್ಕೆ ಔಟ್ಲೈನ್ ಕೊಡ್ಬೋದು ನೀವು. ಎಗೈನ್ ನೋಡಿ ರಿಟರ್ನ್ ಬಂದುಬಿಡುತ್ತೆ. ಆಲ್ಮೋಸ್ಟ್ ಇದು ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಫೋಟೋ ಅನ್ನೋದು ಕಳಿಸ್ತೀರಾ ಅನಿಸ್ತಾ ಇದೆ ಆನ್ಲೈನ್ ಸ್ಟೂಡೆಂಟ್ಸು. ಇದರಲ್ಲಿನೂ ಪ್ರಾಕ್ಟೀಸ್ ಮಾಡೋದು ಶೇಪ್ಸ್ ಅನ್ನೋದಿದೆ, ಅದು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಪೋಸ್ಟ್ ಮಾಡ್ತೀನಿ. ನೀವು ಇಲ್ಲಾಂದರೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡಿ. ನಿಮಗೆ ಲ್ಯಾಂಗ್ವೇಜಲ್ಲಿ ಅರ್ಥ ಆಗಿಲ್ಲ ಅಂದ್ರೂ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ಕಲ್ತ್ಕೋಬೋದು. ಯಾರಾದರೂ ತೆಲುಗಲ್ಲಿ ಕಲ್ತ್ಕೋಬೇಕು ಅನ್ನೋರಿಗೆ ನಾನು ಆಲ್ರೆಡಿ ತೆಲುಗು ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ತೆಲುಗಲ್ಲಿ ಬೇಸಿಕ್ ಲೆವೆಲ್ ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಅದರಲ್ಲಿ ನೋಡಿನೂ ನೀವು ಕಲ್ತ್ಕೋಬೋದು. ಈ ಸ್ಟಿಚ್ ಫುಲ್ ಫಿನಿಶ್ ಆದಮೇಲೆ ಇದಕ್ಕೆ ಬೀಡ್ಸ್ ಆದ್ರೂ ಔಟ್ಲೈನ್ ಕೊಡ್ಬೋದು, ಜರಿ ಥ್ರೆಡ್ ಆದ್ರೂ ಕೊಡ್ಬೋದು, ಜರ್ದೋಜಿ ಕೊಡ್ಬೋದು. ನಾನು ಸ್ಟೋನ್ ಚೈನ್ ಹಾಕಿ ತೋರಿಸ್ತೀನಿ ನೋಡಿ. ಲುಕ್ ಅನ್ನೋದು ಈ ಥರ ಬರುತ್ತೆ. ರಿಮೈನಿಂಗ್ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು.